ನಮಸ್ಕಾರ ಬಂಧುಗಳೇ, ನಾನೀಗ ಕರ್ನಾಟಕದಲ್ಲಿದ್ದೇನೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ಅಂದರೆ ಹಂಗರಹಳ್ಳಿಯಿಂದ 1 ಕಿಲೋಮೀಟರ್ ಒಳಗಡೆಗೆ ಏನಾದರೂ ಬಂದರೆ ಇಲ್ಲಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಇದೆ. ಇದು KG ದೇವಪಟ್ಟಣ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ ತುಂಬ ವಿಶೇಷದಿಂದ ಕೂಡಿರುವಂಥದ್ದು. ಬಂಧುಗಳೇ, ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಾವು ತುಂಬ ದೇವಸ್ಥಾನಗಳನ್ನು ನೋಡ್ತೀವಿ. ಆ ದೇವಸ್ಥಾನಗಳಲ್ಲಿ ಒಂದು ಚಾಟ್ ಬೋರ್ಡ್ ಇರುತ್ತೆ. ಪುಷ್ಪಾರ್ಚನೆ, ಆಮೇಲೆ ಕುಂಕುಮಾರ್ಚನೆ, ರುದ್ರಾಭಿಷೇಕ, ಈ ರೀತಿ ಸೇವೆಗಳಿರ್ತವೆ. ಆದರೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಸೇವೆಗಳಿದೆ. ಅದರಲ್ಲಿ ಪ್ರಮುಖವಾದದ್ದು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಬೇರೆ ಎಲ್ಲೆಡೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ರೀತಿಯಾದ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಪ್ರಶ್ನ ಉತ್ತರ ಅಂತ ಹೇಳಿಬಿಟ್ಟು ಒಂದು ಸೇವೆ ಇದೆ. ಸೊ ಇದು ಏನಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಜೀವನದ ಸಮಸ್ಯೆಗಳನ್ನು ಇವರು ನಾವು ಹೇಳದೇ ಅವರೇ ಹೇಳತಕ್ಕಂಥದ್ದು ಮತ್ತು ಅದಕ್ಕೆ ಉತ್ತರವನ್ನು ಹೇಳುವಂಥದ್ದು ಮತ್ತು ಕೃಪಾಶೀರ್ವಾದವನ್ನು ಕೂಡ ಮಾಡುವಂಥದ್ದು ಈ ದೇವಸ್ಥಾನದ ವಿಶೇಷತೆಯಾಗಿದೆ ಬಂಧುಗಳೇ. यजमाने वेद्यं दधाति भोमक्रागृष्टदुराक्रागृष्टगृह्णाति आत्मा अन्नाद्येनावरमन्नाद्यमवरुन्धे ನಮಸ್ಕಾರ. ಒಂದು ನಿಮಿಷ, ತಾವು ಈಗ ದೇವಸ್ಥಾನ ಗುರುಜಿ ಹತ್ರ ಹೋಗಿ ಬಂದ್ರಿ. ಗುರುಜಿ ನಿಮಗೆ ಹೇಳಲಿಕ್ಕೆ ನಿಮಗೆ ಏನು ಅನ್ನಿಸ್ತು? ನಾನೊಂದು ಬಾಗಿಲು ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಷ್ಟರೊಳಗಡೆ ನನ್ನ ಕ್ವಶನ್ಗಳಿಗೆಲ್ಲ ಆನ್ಸರ್ ಅವರೇ ಹೇಳ್ಬಿಟ್ರು. ಎಲ್ಲ ಆಗುತ್ತೆ. ನನ್ನ ಕ್ವಶನ್ ಏನಂತ ಫಸ್ಟ್ ಅವರೇ ಹೇಳ್ತಾರೆ, ಆನ್ಸರು ಅವರೇ ಹೇಳ್ತಿದ್ದಾರೆ. ಬಟ್ ನನಗಂತೂ ನಿಜ ಅನಿಸಿದೆ. ಗ್ರೇಟು, ಸೂಪರ್. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಎಲ್ಲಪ್ಪ ಸರ್. ಸರ್ ತಾವು ಯಾವ ಊರಿಂದ ಬಂದಿದ್ದೀರಿ? ಬೆಂಗಳೂರಿಂದ ಬಂದಿದ್ದೀರಿ. ಸರ್ ನೀವು ಈಗ ಈ ದೇವಸ್ಥಾನ ಬಂದಿದ್ದೀರಿ, ಆ ಗುರುಗಳ ಹತ್ರ ಹೋಗಿದ್ರಿ, ಏನು ಅನ್ನಿಸ್ತು? ನಿಮ್ಮ ಸಮಸ್ಯೆ ನಿಮ್ಗೆ ಗೊತ್ತಿರುತ್ತೆ. ನಾವೇನು ಪ್ರಶ್ನೆ ನಾವು ಅನ್ಕೊಂಡಿದ್ವಿ, ನಾವು ಮನುಷ್ಯನಾಗ ಏನು ಬಿಚ್ಚಿ ಹೇಳಿಲ್ಲ, ಅವರೇ ಹೇಳ್ಬಿಟ್ರಲ್ಲ. ನಮ್ದು ಏನು ಕಷ್ಟ ನಾವು ಇನ್ನೊಬ್ರಿಗೆ ಹೇಳಿಲ್ಲ ಕಷ್ಟ ಅಂತ, ಅವ್ರಿಗೂ ಹೇಳಿಲ್ಲ. ಬಂದು 9 ಗಂಟೆಗೆ ಬಂದು ಬೆಳಗ್ಗೆ ಏನೋ ದೇವ್ರು ಯಾವಾಗ ನೋಡ್ತಾನೆ, ಯಾವಾಗ ಇದು ಮಾಡ್ತಾಳ ಮಮ್ಮ ತಾಯಿ, ನಮಗೆ ಯಾವಾಗ ಇದು ಪ್ರಶ್ನೆ ನಮ್ಗೆ ಇದು ಮಾಡ್ತಾಳೆ ಅಂತ ಕಾಯ್ಕೊಂಡು ಕುಂತಿದ್ದೀವಿ ರೀ. ಅವಾಗ ನಮ್ಗೆ ಪ್ರಶ್ನೆ ಚಲೋ ಒಳ್ಳೆ ಕರೆಕ್ಟಾಗಿ ನೀವು ಏನು ನಿಮ್ಮಲ್ಲಿ ಏನು ಸಮಸ್ಯೆ ಅದನ್ನೇ ಅವರು ಹೇಳಿದರು. ಕರೆಕ್ಟಾಗಿ 100% ಸೇಮ್ ಕ್ವಶನ್ ಸೇಮ್ ಆನ್ಸರ್ ಅವರೇ ಹೇಳಿದರು. ಸೂಪರ್.
ಧನ್ಯವಾದ. ನನಗೆ ಭಾಳ ಈ ಅಮ್ಮನಿಂದ ಭಾಳ ತೃಪ್ತಿ ಆಗ್ತಿದೆ, ನೆಮ್ಮದಿ. ಓಕೆ, ಧನ್ಯವಾದ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ದೇವಿಕಾ, ಯಾವ ಊರಿಂದ ಬಂದಿದ್ದೀರಾ? ಚಂದ್ರಪಟ್ಟ. ಚಂದ್ರಪಟ್ಟಣದಿಂದ. ಸೊ ನಿಮಗೇನು ಅನಿಸ್ತದೆ ಈ ಗುರುಗಳಾಗ್ಬೋದು, ಈ ದೇವಸ್ಥಾನದ ವಿಷಯವಾಗ್ಬೋದು, ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ಲೀಸ್. ಅಭಿಪ್ರಾಯ ಒಳ್ಳೆಯದುಂಟು. ಹೇಗೆ? ನಾವಾಗಲೇ ಬಂದು 15 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಆಗ್ಲಿಂದ ನಾವು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಿದೆ. ಗುರುಗಳ ಹತ್ರ ಪ್ರಶ್ನೆ ಮಾಡಿ ಪ್ರಶ್ನೆಯನ್ನು ಕೇಳಿದ್ದೀವಿ, ಪ್ರಶ್ನೆ ಆಗಿರೋದ್ರಿಂದ ಒಳ್ಳೆಯದಾಗಿತ್ತು. ಸಂತೋಷ. ನಾರಾಯಣ ಪಾಂಡ್ರೆ. ನನಗೆ ದೇವ್ರನ್ನ ಕರೆಸಿದ್ದು ನಾವು. ನಮ್ಮ ತಮ್ಮನ ಮಗನ ತುಂಬ ಸೀರಿಯಸ್ ಆಗಿ ಸಾಯೋ ಸ್ಟೇಜಲ್ಲಿದ್ದ. 3 ಹಂಚಿ ಕಡ್ಡಿಲಿ ಅವ್ರನ್ನ ಬದುಕಿಸಿದ್ದಾರೆ. ಇವಾಗ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿ ಬದುಕ್ತಾ ಇದ್ದಾರಲ್ಲ ನಮ್ಮ ಅಪ್ಪನ ಮನೇಲಿ. ನಾವು ಎಲ್ಲ ಚೆನ್ನಾಗಿದ್ದೀವಿ ದೇವ್ರ ಕೃಪೆಯಿಂದ. ನಮ್ಮ ಮನೆಗೆಲ್ಲ ಬಂದಿದ್ರು ಸ್ವಾಮೀಜಿ ಎಲ್ಲ. ಏನು ಅವ್ರ ಮಗ? ಮಂಜುನಾಥ್. ಹೌದಾ? ಏನು ಹೇಳೋರೆ ಅದೆಲ್ಲ ಸಕ್ಸಸ್ ಆಗಿ, ಬರೀ ಒಂದು ಫೋನ್ ಕಾಲಲ್ಲಿ ಅವ್ರು ಏನು ಹೇಳಿದ್ರು ಅದೆಲ್ಲ ಸಕ್ಸಸ್ ಆಗೈತೆ. ನಮಗೆ ಇದೇ ಮನೆ ನೀವು ತಗೋತೀರಾ ಅಂತ ದೇವ್ರು ಬಂದಾಗ ಹೇಳೋದಿತ್ತು. ನಾವು 2.5 ಕೋಟಿಗೆ ಮನೆಯೂ ತಗೊಂಡು ಒಂದು ಫೋನ್ ಕಾಲ್ ಮಾಡ್ದೇಟ್ಗೆ ನನ್ನ ತಮ್ಮನ್ನ ನನ್ನ ಮಗನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿಗೆ ತಂದಿದ್ದೀವಿ. ಕಾರ್ ಮಾಡ್ಕೊಂಡು ಅಂದ್ರೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಡಿಸ್ಚಾರ್ಜ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ತಂದಿದ್ದೀವಿ. ಓಕೆ ಓಕೆ ಓಕೆ. ಆ ಜೀವ 3 ದಿವಸ ಇಲ್ಲಿ ಇರಬೇಕು ಅಂದರು. ನಾವು ಅದೇ ಥರ ಯಾರಿಗೂ ಹೇಳ್ಬಾರ್ದು, ನೀವು ಇಲ್ಲಿ ಇರಿ 3 ದಿವಸ, ನಾನು ಹುಷಾರು, ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲಾಂದ್ರೆ ಹಿಂತಿರುಗಿಸ್ಬಿಡ್ತೀನಿ ಅಂದರು. ಓಕೆ ಓಕೆ. ನಾವು ಇಲ್ಲಿ ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ನಡ್ಕೊಂಡು ನನ್ನ ಮಗ ತುಂಬ ಚೆನ್ನಾಗಿ ಸೂಪರ್ ಸೂಪರ್. ನಾವೇ ಸಾಕ್ಷಿ ಇದ್ವಿ. ಓಕೆ, ಸೂಪರ್ ಸೂಪರ್.